ప్రకాష్ రాజ్ ఓటు తొలగింపు వివాదంపై ఎన్నికల అధికారులు క్లారిటీ ఇచ్చారు. ఎలాంటి కారణం లేకుండా ప్రకాష్ రాజ్ పేరు తొలగించలేదని వారు స్పష్టం చేశారు. ఎస్ఐఆర్ లో భాగంగా బిఎల్ఓల పరిశీలనలో ఆయన నమోదైన చిరునామాలో 4 ఏళ్లుగా నివసించడం లేదని గుర్తించినట్లు వెల్లడించారు. ప్రస్తుతం మరో చిరునామాలో నివసిస్తున్నట్లు ప్రకాష్ రాజ్ స్వయంగా అధికారులకు తెలిపినట్లు పేర్కొన్నారు. కొత్త చిరునామాలో ఓటు నమోదు చేసుకునేందుకు ఫారం 6 ద్వారా దరఖాస్తు చేసుకోవచ్చని అధికారులు సూచించారు. ನಮಸ್ಕಾರ. ನಾನು ಚಿನ್ನಪ್ಪ ಬಾಳಿಗಟ್ಟಿ ಅಂತ ಬೂತ್ ನಂಬರ್ 1 ಗಾರ್ಡನ್ ಅಪಾರ್ಟ್ಮೆಂಟ್ ಅಲ್ಲಿ ಮೊದಲನೇ ಸಲ 2-3 ಸಲ ಚೆಕ್ ಮಾಡಿದಾಗ ಪ್ರಕಾಶ್ ರಾಜ್ ಸರ್ ಅವರು ಇಲ್ಲಿಂದ ಶಿಫ್ಟ್ ಆಗಿದ್ದಾರೆ ಅಂತ ಕೇಳಿ ಬಂದಿದ್ದ ಕಾರಣ ನಾನು ಇದನ್ನ ಮಾಡಿದ್ದೆ. ASPದಲ್ಲಿ ಮಾಂಜರ್ ಹಾಕಿ ಶಿಫ್ಟ್ ಮಾಡಿದ್ದೆ. ಇವಾಗ ಜಾಲತಾಣದಲ್ಲಿ ಅವರು ವಿಡಿಯೋ ಪೋಸ್ಟ್ ಮಾಡಿದ್ರಿಂದ ನಾನು ಮರುಪರಿಶೀಲನೆಗಾಗಿ ನಮ್ಮ ಸೂಪರ್ವೈಸರು ERO ಜೊತೆ ಬಂದು ಇವಾಗ ಮತ್ತೊಮ್ಮೆ ಕನ್ಫರ್ಮೇಶನ್ ಬಂದಿದ್ದೀವಿ. ಇವಾಗಲೂ ಕೂಡ ಅವರು ಓನರ್ ಜೊತೆ ಮಾತಾಡಿ ಎಲ್ಲ ಕನ್ಫರ್ಮೇಶನ್ 4 ವರ್ಷದಿಂದ ಅವರು ಇಲ್ಲಿಂದ ಹೋಗಿದ್ದಾರೆ ಅಂತ ತಿಳಿದು ಬಂದಿದೆ. ಮತ್ತು ನಮ್ಮ ಹತ್ರ ಇವರು ಮೇಡಮ್ ಇದ್ದಾರೆ, ಅವ್ರ ಜೊತೆನೂ ಅವರು ಕೂಡ ಇದೇ ಆನ್ಸರ್ ಹೇಳಿದ್ರು. ಮೇಡಮ್ he has left after he was here when the election was there. It's 4 years since he left and there are other people living here. It is given for rent. Prakash has left our building nearly 3-4 years back. ನಮಸ್ಕಾರ. ನಾನು ಚಿನ್ನಪ್ಪ ಬಾಳಿಗಟ್ಟಿ ಅಂತ ಬೂತ್ ನಂಬರ್ 1 ಗಾರ್ಡನ್ ಅಪಾರ್ಟ್ಮೆಂಟ್ ಅಲ್ಲಿ ಮೊದಲನೇ ಸಲ 2-3 ಸಲ ಚೆಕ್ ಮಾಡಿದಾಗ ಪ್ರಕಾಶ್ ರಾಜ್ ಸರ್ ಅವರು ಇಲ್ಲಿಂದ ಶಿಫ್ಟ್ ಆಗಿದ್ದಾರೆ ಅಂತ ಕೇಳಿ ಬಂದಿದ್ದ ಕಾರಣ ನಾನು ಇದನ್ನ ಮಾಡಿದ್ದೆ. ASPದಲ್ಲಿ ಮಾಂಜರ್ ಹಾಕಿ ಶಿಫ್ಟ್ ಮಾಡಿದ್ದೆ. ಇವಾಗ ಜಾಲತಾಣದಲ್ಲಿ ಅವರು ವಿಡಿಯೋ ಪೋಸ್ಟ್ ಮಾಡಿದ್ರಿಂದ ನಾನು ಮರುಪರಿಶೀಲನೆಗಾಗಿ ನಮ್ಮ ಸೂಪರ್ವೈಸರು ERO ಜೊತೆ ಬಂದು ಇವಾಗ ಮತ್ತೊಮ್ಮೆ ಕನ್ಫರ್ಮೇಶನ್ ಬಂದಿದ್ದೀವಿ. ಇವಾಗಲೂ ಕೂಡ ಅವರು ಓನರ್ ಜೊತೆ ಮಾತಾಡಿ ಎಲ್ಲ ಕನ್ಫರ್ಮೇಶನ್ 4 ವರ್ಷದಿಂದ ಅವರು ಇಲ್ಲಿಂದ ಹೋಗಿದ್ದಾರೆ ಅಂತ ತಿಳಿದು ಬಂದಿದೆ. ಮತ್ತು ನಮ್ಮ ಹತ್ರ ಇವರು ಮೇಡಮ್ ಇದ್ದಾರೆ, ಅವ್ರ ಜೊತೆನೂ ಅವರು ಕೂಡ ಇದೇ ಆನ್ಸರ್ ಹೇಳಿದ್ರು. ಮೇಡಮ್ he has left after he was here when the election was there. It's 4 years since he left and there are other people living here. It is given for rent. Prakash has left our building nearly 3-4 years back. Okay. Thank you.